ಹಾಯ್ ನಮಸ್ಕಾರ ಎಲ್ಲರಿಗೂ JV ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಮತ್ತು ಆ ಬ್ಲೌಸ್ ಪೀಸ್ನ ಯಾವ ರೀತಿ ಉದ್ದ ಅಳತೆ ತೊಗೊಳ್ಬೇಕು ಮತ್ತು ಅದರ ವಿಡ್ತ್ ಯಾವ ರೀತಿ ಅಳತೆ ತೊಗೊಳ್ಬೇಕು ಮತ್ತು ಮೊದಲು ಬ್ಲೌಸ್ ಪೀಸ್ನ ಯಾವ ರೀತಿ ನಾವು ಬ್ಲೌಸ್ ಕಟ್ ಮಾಡೋದಕ್ಕೆ ಹಾಕ್ಕೊಳ್ಬೇಕು ಅಂತ ನೀಟಾಗಿ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಈ ಬ್ಲೌಸ್ ಪೀಸ್ನ ಈ ರೀತಿ ಮೊದಲು ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಈ ರೀತಿ ಇದನ್ನ 2 ಫೋಲ್ಡ್ ಆಗಿ ಹಾಕ್ಕೊಂಡು ನಮ್ಮ ಬ್ಲೌಸ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಬ್ಲೌಸ್ ವಿಡ್ತ್ ನಾನು 11 ಇಂಚಿಗೆ ತೊಗೊಳ್ಬೇಕು. ಇಲ್ಲಿ 10 ಇಂಚ್ ಮಾತ್ರ ಈ ರೀತಿ ಬಂದಿದೆ ಇದೆ. ಮತ್ತು ಇದನ್ನು 11 ಇಂಚಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ 11 ಇಂಚಿಗೆ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊದಲು ಬ್ಲೌಸ್ ವಿಡ್ತ್ನ ಅಳತೆ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನಿಮ್ಮ ಬ್ಲೌಸ್ ವಿಡ್ತು ಎಷ್ಟಿರುತ್ತೋ ಅಷ್ಟು ಅಳತೆ ತೊಗೊಂಡು ಈ ರೀತಿ 2 ಫೋಲ್ಡ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಉದ್ದ ಅಳತೆ ಹೇಗೆ ತೊಗೊಳ್ಳೋದು ಅಂದರೆ ಈ ರೀತಿ ಇದನ್ನು ಮತ್ತೆ 4 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಈ ರೀತಿ ಇದನ್ನು ಹಾಕ್ಕೊಂಡು ಈ ರೀತಿ ಬ್ಲೌಸ್ ಉದ್ದ ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 14.5 ಇಂಚಿಗೆ ಬ್ಲೌಸ್ ಲೆಂತು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು, ಅದು 14.5 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಜಾಸ್ತಿ ಬಂದಿದೆ, ಅದನ್ನು ಫ್ರಂಟ್ ಪಾರ್ಟ್ ಕಡೆಗೆ ಮಾಡ್ಕೊಳ್ಬೇಕು. ಇದೇ ರೀತಿ ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಇದು ಫೋಲ್ಡಿಂಗ್ ಸೈಡು, ಇದು ಓಪನ್ ಸೈಡ್ ಇದೆ, ಇಲ್ಲಿ ನೋಡ್ಬೋದು. ಈಗ ಈ ಫೋಲ್ಡಿಂಗ್ ಸೈಡ್ ಏನಿರುತ್ತಲ್ಲ ಆ ಕಡೆ ನೆಕ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ ವಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೆಕ್ ಶೇಪ್ನ ಹಾಕ್ಕೊಳ್ಬೇಕು. ಈ ರೀತಿ ಶೋಲ್ಡರ್ ಮಾರ್ಕು ಮಾಡ್ಕೊಳ್ಬೇಕು. ಇಲ್ಲಿ 6 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಆರ್ಮ್ ಹೋಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 5.5 ಇಂಚಿಗೆ ಈ ರೀತಿ ಆರ್ಮ್ ಹೋಲ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ನ ಹಾಕ್ಕೊಳ್ಬೇಕು. ಇಲ್ಲಿ 1 ಇಂಚಿಗೆ ಈ ರೀತಿ ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ನ ಹಾಕ್ಕೊಳ್ಬೇಕು. ಈಗ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಆರ್ಮ್ ಹೋಲ್ಗೆ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರಂಟ್ ಆರ್ಮ್ ಹೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಹಾಕ್ಕೊಳ್ಬೇಕು ಈ ರೀತಿ. ಈಗ ಈ ನೆಕ್ ಸೈಡು ಕೆಳಗಡೆ ಇಲ್ಲಿ 3 ಇಂಚಿಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಸೈಡು 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಕ್ರಾಸ್ ಬೆಲ್ಟ್ ಶೇಪು, ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಬ್ಯಾಕ್ ಪಾರ್ಟ್ ಇರುತ್ತೆ, ನಾವು ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ತಗೊಂಡು ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಾಯಿತು. ಈಗ ಇದರ ಅರ್ಧಕ್ಕೆ ಒಂದು ಈ ರೀತಿ ಪಾಯಿಂಟ್ ಹಾಕ್ಕೊಂಡು ಟಕ್ಸ್ ಮಾರ್ಕ್ನ ಮಾಡ್ತಾ ಇದ್ದೀನಿ. ಇಲ್ಲಿ 6 ಇಂಚಿಗೆ ಒಂದು ಟಕ್ಸ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಹುಕ್ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡು ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 2.5 ಇಂಚಿಗೆ ಒಂದು ಟಕ್ಸ್ನ ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿ ಮೇನ್ ಟಕ್ಸು 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಇಂಚಿಗೆ ಲೆಂತು ಟಕ್ಸ್ನ ಲೆಂತು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಟಕ್ಸ್ ಮಾರ್ಕ್ನ ಈ ರೀತಿ ಮಾಡ್ಕೊಳ್ಬೇಕು. ಈಗ ಈ ಮೇನ್ ಟಕ್ಸ್ಗೆ ಸ್ಟ್ರೇಟಾಗಿ ಬರೋ ಥರ ಆರ್ಮ್ ಹೋಲ್ ಹತ್ರ ಟಕ್ಸ್ನ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಬ್ಲೌಸ್ ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಮಾರ್ಕ್ಗಳನ್ನೆಲ್ಲ ಮಾಡ್ಕೊಂಡಾಯಿತು. ಈಗ ಮೊದಲು ಆರ್ಮ್ ಹೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಆರ್ಮ್ ಹೋಲ್ ಶೇಪ್ನ ಮೊದಲು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ನ ಕಟ್ ಮಾಡ್ಕೊಂಡಾಯಿತು. ಈಗ ಫ್ರಂಟ್ ಪಾರ್ಟ್ ಮಾತ್ರ ತೊಗೊಂಡು ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಆರ್ಮ್ ಹೋಲ್ ಶೇಪ್ ಮಾರ್ಕ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಮಾತ್ರ ಅದನ್ನ ಕಟ್ ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಆರ್ಮ್ ಹೋಲ್ ಶೇಪ್ ಕಟ್ ಮಾಡ್ಕೊಂಡಾಯಿತು. ಇದು ಫ್ರಂಟ್ ನೆಕ್ಕು ಕಟ್ ಮಾಡ್ಕೊಳ್ತಾ ಇರೋದು. ಇನ್ನು ನಾವು ಬ್ಯಾಕ್ ಪಾರ್ಟ್ ನೆಕ್ನ ಮಾರ್ಕ್ ಮಾಡ್ಕೊಂಡಿಲ್ಲ. ಈಗ ಬ್ಯಾಕ್ ಪಾರ್ಟಲ್ಲಿ ನೆಕ್ ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ ಲೆಂತು ಬ್ಯಾಕ್ ಪಾರ್ಟಲ್ಲಿ ನೆಕ್ ಲೆಂತ್ ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತು 3 ಇಂಚಿಗೆ ಕೆಳಗಿನ ಸೈಡು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೆಕ್ ಶೇಪ್ನ ಈ ರೀತಿ ಹಾಕ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟ್ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಕ್ ನೆಕ್ನ ಕಟ್ ಮಾಡಿಕೊಂಡು ರೆಡಿ ಆಯಿತು. ಈ ರೀತಿ ನಾವು ಬ್ಲೌಸ್ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಳನ್ನ ಕಟ್ ಮಾಡ್ಕೊಂಡಾಯಿತು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಬೆಲ್ಟ್ನ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇದು ಸ್ಟಿಚಿಂಗ್ಗೋಸ್ಕರ ಇದು 1 ಇಂಚಿಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ರಾಸ್ ಬೆಲ್ಟ್ನ ನಾನು 4 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮತ್ತೆ 2 ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈಗ ಕ್ರಾಸ್ ಬೆಲ್ಟ್ನ ನಾವು ಕಟ್ ಮಾಡ್ಕೊಂಡಾಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬ್ಲೌಸ್ ಪೀಸ್ನ ಈ ರೀತಿ 4 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈಗ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ ಲೆಂತ್ ನಾನು 8.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಇಂಚಿಗೆ ಸ್ಲೀವ್ಸ್ ಡೌನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ನ ಬಿಟ್ಟು 8 ಇಂಚಿಗೆ ತೊಗೊಂಡಿದ್ದೀನಿ. ಈ ರೀತಿ ಸ್ಲೀವ್ ಶೇಪ್ನ ಹಾಕ್ಕೊಳ್ಬೇಕು. ಇದು ಫ್ರಂಟ್ ಮತ್ತು ಸ್ಲೀವ್ಸು ಫ್ರಂಟ್ ಶೇಪು ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಲೀವ್ಸ್ದು ಫ್ರಂಟ್ ಶೇಪು. ಈಗ ನಾನು ಸ್ಲೀವ್ಸ್ದು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಇದು ನೆಕ್ ಕಟ್ ಮಾಡಿಕೊಂಡು ಉಳಿದಿರುವಂಥ ಫ್ಯಾಬ್ರಿಕ್ಕು. ಇದರೊಳಗೆ ನಾವು ಗೋಟ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ಈ ಗೋಟ್ ಪಟ್ಟಿನ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ವಿಡ್ತಿಗೆ 1.5 ಇಂಚಿಗೆ ಈ ಗೋಟ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ಬ್ಲೌಸ್ನ ಲೆಂತು ಮತ್ತು ವಿಡ್ತು ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು, ಯಾವ ರೀತಿ ತೊಗೊಳ್ಬೇಕು, ಮತ್ತು ಟಕ್ಸ್ಗಳನ್ನು ಯಾವ ರೀತಿ ನೀಟಾಗಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.